ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ತೂಕ ಕಡಿಮೆ ಮಾಡಿಕೊಳ್ಳಲು ಯಾವ ಬೀಜಗಳನ್ನು ತಿನ್ನಬೇಕು? ಆಪ್ಷನ್ ಎ ಕಲ್ಲಂಗಡಿ ಬೀಜ, ಆಪ್ಷನ್ ಬಿ ಚಿಯಾ ಬೀಜಗಳು, ಆಪ್ಷನ್ ಸಿ ಕುಂಬಳಕಾಯಿ ಬೀಜಗಳು, ಆಪ್ಷನ್ ಡಿ ಅಗಸೆ ಬೀಜಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಚಿಯಾ ಬೀಜಗಳು. ಎರಡನೆಯ ಪ್ರಶ್ನೆ, ಯಾವ ಸ್ಥಳದಲ್ಲಿ ಹೆಚ್ಚು ಕಾಳಿಂಗ ಸರ್ಪಗಳು ಕಂಡುಬರುತ್ತವೆ? ಆಪ್ಷನ್ ಎ ಆಗುಂಬೆ, ಆಪ್ಷನ್ ಬಿ ಹಾಸನ, ಆಪ್ಷನ್ ಸಿ ಉಡುಪಿ, ಆಪ್ಷನ್ ಡಿ ಮಂಡ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಆಗುಂಬೆ. ಮೂರನೆಯ ಪ್ರಶ್ನೆ, ಬುಧವಾರ ಹುಟ್ಟಿದವರ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ ಎ ಕೋಪಿಷ್ಠರು, ಆಪ್ಷನ್ ಬಿ ಬುದ್ಧಿವಂತರು, ಆಪ್ಷನ್ ಸಿ ಆಲಸಿಗಳು, ಆಪ್ಷನ್ ಡಿ ಬಡವರು. ಸರಿಯಾದ ಉತ್ತರ ಆಪ್ಷನ್ ಸಿ ಆಲಸಿಗಳು. ನಾಲ್ಕನೆಯ ಪ್ರಶ್ನೆ, ಡಾರ್ಕ್ ಚಾಕೊಲೇಟ್ ತಿನ್ನುವುದರಿಂದ ಯಾವ ಸಮಸ್ಯೆಗಳು ದೂರವಾಗುತ್ತದೆ? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ಮಾನಸಿಕ ಸಮಸ್ಯೆ, ಆಪ್ಷನ್ ಸಿ ಮೆದುಳಿನ ಸಮಸ್ಯೆ, ಆಪ್ಷನ್ ಡಿ ಚರ್ಮದ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಹೃದಯ ಸಮಸ್ಯೆ, ಮಾನಸಿಕ ಸಮಸ್ಯೆ, ಮೆದುಳಿನ ಸಮಸ್ಯೆ ಮತ್ತು ಚರ್ಮದ ಸಮಸ್ಯೆ ದೂರವಾಗುತ್ತದೆ. ಐದನೆಯ ಪ್ರಶ್ನೆ, ಭಾರತದಲ್ಲಿ ಇಂಗ್ಲಿಷ್ ಆಡಳಿತ ಭಾಷೆಯಾಗಿರುವ ಏಕೈಕ ರಾಜ್ಯ ಯಾವುದು? ಆಪ್ಷನ್ ಎ ನಾಗಾಲ್ಯಾಂಡ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಎ ನಾಗಾಲ್ಯಾಂಡ್. ಆರನೆಯ ಪ್ರಶ್ನೆ, ಅತಿಯಾದ ಉಪ್ಪಿನ ಸೇವನೆಯಿಂದ ಯಾವ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ ಎ ಸ್ನಾಯು ಸೆಳೆತ, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ ರಕ್ತದೊತ್ತಡ, ಆಪ್ಷನ್ ಡಿ ಜಾಂಡೀಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಸಮಸ್ಯೆ ಮತ್ತು ಆಪ್ಷನ್ ಸಿ ರಕ್ತದೊತ್ತಡ. ಏಳನೆಯ ಪ್ರಶ್ನೆ, ಬಿಸಿಲ ಬೇಗೆಯನ್ನು ಕಡಿಮೆ ಮಾಡುವ ಪಾನೀಯ ಯಾವುದು? ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ಚಹಾ, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮಜ್ಜಿಗೆ. ಎಂಟನೆಯ ಪ್ರಶ್ನೆ, ಬೇಸಿಗೆಯಲ್ಲಿ ಕಬ್ಬಿನ ಹಾಲು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನ? ಆಪ್ಷನ್ ಎ ದೇಹಕ್ಕೆ ತಂಪು, ಆಪ್ಷನ್ ಬಿ ಮೂತ್ರಪಿಂಡದ ಆರೋಗ್ಯ, ಆಪ್ಷನ್ ಸಿ ಜೀರ್ಣಕ್ರಿಯೆ ಸರಾಗ, ಆಪ್ಷನ್ ಡಿ ಆಂಟಿ ಆಕ್ಸಿಡೆಂಟ್. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ದೇಹಕ್ಕೆ ತಂಪು, ಮೂತ್ರಪಿಂಡದ ಆರೋಗ್ಯ, ಜೀರ್ಣಕ್ರಿಯೆ ಸರಾಗ ಮತ್ತು ಆಂಟಿ ಆಕ್ಸಿಡೆಂಟ್. ಒಂಬತ್ತನೆಯ ಪ್ರಶ್ನೆ, ಕಲ್ಲಂಗಡಿಯೊಂದಿಗೆ ಯಾವ ಪಾನೀಯವನ್ನು ಸೇವಿಸಬಾರದು? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ನಿಂಬೆ ರಸ, ಆಪ್ಷನ್ ಡಿ ತೆಂಗಿನ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಹಾಲು. ಹತ್ತನೆಯ ಪ್ರಶ್ನೆ, 1 ಲೀಟರ್ ಸಮುದ್ರದ ನೀರನ್ನು ಕುದಿಸಿದರೆ ಎಷ್ಟು ಗ್ರಾಂ ಉಪ್ಪು ಸಿಗುತ್ತದೆ? ಆಪ್ಷನ್ ಎ 15 ಗ್ರಾಂ, ಆಪ್ಷನ್ ಬಿ 23 ಗ್ರಾಂ, ಆಪ್ಷನ್ ಸಿ 35 ಗ್ರಾಂ, ಆಪ್ಷನ್ ಡಿ 45 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಸಿ 35 ಗ್ರಾಂ. 11ನೆಯ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಆಪ್ಷನ್ ಎ ಹಾಸನ, ಆಪ್ಷನ್ ಬಿ ಉಡುಪಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಗಾವಿ. 12ನೆಯ ಪ್ರಶ್ನೆ, ಲೈಫ್ ಬಾಯ್ ಸೋಪು ಯಾವ ದೇಶಕ್ಕೆ ಸೇರಿದಂತಹ ಕಂಪನಿ? ಆಪ್ಷನ್ ಎ ಚೀನಾ,
ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗ್ಲೆಂಡ್. 13ನೇ ಪ್ರಶ್ನೆ, ಮಾಗಿದ ಪಪ್ಪಾಯಿ ತಿನ್ನುವುದು ಯಾವ ಕಾಯಿಲೆಗೆ ಒಳ್ಳೆಯದು? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಅಸ್ತಮಾ, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ಅಲ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ ಮತ್ತು ಆಪ್ಷನ್ ಸಿ ಹೃದಯ ಸಮಸ್ಯೆ. 14ನೇ ಪ್ರಶ್ನೆ, ಹೆಚ್ಚು ಸೂರ್ಯಕಾಂತಿಯನ್ನು ಬೆಳೆಯುವಂತಹ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. 15ನೇ ಪ್ರಶ್ನೆ, ವಾರಕ್ಕೊಮ್ಮೆ ಉಪವಾಸ ಮಾಡುವುದರಿಂದ ಏನು ಉಪಯೋಗ? ಆಪ್ಷನ್ ಎ ತೂಕ ಇಳಿಕೆ, ಆಪ್ಷನ್ ಬಿ ಶುಗರ್ ಕಂಟ್ರೋಲ್, ಆಪ್ಷನ್ ಸಿ ಹೃದಯ ಆರೋಗ್ಯ, ಆಪ್ಷನ್ ಡಿ ಉರಿಯೂತ ಕಡಿಮೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ವಾರಕ್ಕೊಮ್ಮೆ ಉಪವಾಸ ಮಾಡುವುದರಿಂದ ತೂಕ ಇಳಿಕೆ, ಶುಗರ್ ಕಂಟ್ರೋಲ್, ಹೃದಯ ಆರೋಗ್ಯ ಮತ್ತು ಉರಿಯೂತ ಕಡಿಮೆ. 16ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರೈಲು ಮಾರ್ಗ ಹೊಂದಿಲ್ಲ? ಆಪ್ಷನ್ ಎ ದಕ್ಷಿಣ ಕನ್ನಡ, ಆಪ್ಷನ್ ಬಿ ಉತ್ತರ ಕನ್ನಡ, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಹಾವೇರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಡಗು. 17ನೇ ಪ್ರಶ್ನೆ, ಗಂಡಸರು ಯಾವ ದಿನ ತಲೆಗೆ ಸ್ನಾನ ಮಾಡಿದರೆ ಅದೃಷ್ಟ ಬರುತ್ತದೆ? ಆಪ್ಷನ್ ಎ ಸೋಮವಾರ, ಆಪ್ಷನ್ ಬಿ ಬುಧವಾರ, ಆಪ್ಷನ್ ಸಿ ಗುರುವಾರ, ಆಪ್ಷನ್ ಡಿ ಶುಕ್ರವಾರ. ಸರಿಯಾದ ಉತ್ತರ ಆಪ್ಷನ್ ಎ ಸೋಮವಾರ, ಆಪ್ಷನ್ ಬಿ ಬುಧವಾರ ಮತ್ತು ಆಪ್ಷನ್ ಡಿ ಶುಕ್ರವಾರ. 18ನೇ ಪ್ರಶ್ನೆ, ಮತ್ತೆ ಮತ್ತೆ ಬಿಸಿ ಮಾಡಿದರೆ ಹೃದಯಾಘಾತಕ್ಕೆ ಕಾರಣವಾಗುವ ಆಹಾರ ಯಾವುದು? ಆಪ್ಷನ್ ಎ ಎಣ್ಣೆ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಎ ಎಣ್ಣೆ. 19ನೇ ಪ್ರಶ್ನೆ, ಕೋಳಿಯ ಯಾವ ಭಾಗವು ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ? ಆಪ್ಷನ್ ಎ ಚರ್ಮ, ಆಪ್ಷನ್ ಬಿ ತೊಡೆಯ ಭಾಗ, ಆಪ್ಷನ್ ಸಿ ರೆಕ್ಕೆಯ ಭಾಗ, ಆಪ್ಷನ್ ಡಿ ಎದೆಯ ಭಾಗ. ಸರಿಯಾದ ಉತ್ತರ ಆಪ್ಷನ್ ಬಿ ತೊಡೆಯ ಭಾಗ. 20ನೇ ಪ್ರಶ್ನೆ, ಮಧುಮೇಹಿಗಳಿಗೆ ತಿನ್ನಲು ಉತ್ತಮ ಹಣ್ಣು ಯಾವುದು? ಆಪ್ಷನ್ ಎ ನೇರಳೆ ಹಣ್ಣು, ಆಪ್ಷನ್ ಬಿ ಪೇರಳೆ ಹಣ್ಣು, ಆಪ್ಷನ್ ಸಿ ಮಾವಿನ ಹಣ್ಣು, ಆಪ್ಷನ್ ಡಿ ಹಲಸಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ನೇರಳೆ ಹಣ್ಣು ಮತ್ತು ಆಪ್ಷನ್ ಬಿ ಪೇರಳೆ ಹಣ್ಣು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.